ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಮೇ ಬಿ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತಲ್ಲಿ ನಾನು ಕ್ಲಾಸ್ ಹಾಕ್ತೀನಿ, ಜಾಯ್ನ್ ಆಗಿ ಕಲಿಯರಂತೆ. ಇವತ್ತು ಕೂಡ ಅಷ್ಟೇ ಮಾರ್ಕೆಟ್ ಟೋಟಲಿ ಸೈಡ್ ವೇಸು. ಆಲ್ರೆಡಿ ಸ್ಟೂಡೆಂಟ್ಸ್ ಅಪ್ಡೇಟಲ್ಲಿ ಬೆಳಗ್ಗೆನೇ ಹೇಳಿದ್ದೆ ನಾನು, ಮಾರ್ಕೆಟ್ ಓಪನ್ ಆಗ್ತಿರೋ ಪ್ಲೇಸ್ ಇದೆಯಲ್ಲ, ಇದು ತುಂಬ ಡಿಫಿಕಲ್ಟ್ ಇದೆ ಟ್ರೇಡ್ ಮಾಡಲಿಕ್ಕೆ. ಬಿಕಾಸ್ ಮಾರ್ಕೆಟ್ ಓಪನ್ ಆಗ್ತಿರೋ ಪ್ಲೇಸ್ ಬಂದು ನಿಮಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟು ಟ್ರೇಡ್ಸ್ನ ಕೊಡುವಂಥ ಪ್ಲೇಸ್ ಅಲ್ಲ ಇದು. ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು. ಏಕೆಂದರೆ ಫಾಸ್ಟ್ ಮೂಮೆಂಟ್ ಆಗಿತ್ತು ಒಂದು, ಮತ್ತು ಸಮ್ ಸ್ಟಾಕ್ಸ್ಗಳದ್ದು ರಿಸಲ್ಟ್ಸ್, ಕ್ವಾರ್ಟರ್ಲಿ ರಿಸಲ್ಟ್ ಬಂದಿರಲೂಬೋದು. ಸೊ ಹಾಗಾಗಿ ಮಾರ್ಕೆಟಲ್ಲಿ ವಾಲಟಿಲಿಟಿ ತುಂಬಾ ಇತ್ತು. ಸೊ ಹಾಗಾಗಿನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ನನಗೆ ಮಾರ್ಕೆಟಲ್ಲಿ ಇವತ್ತು ಈಸಿ ಟ್ರೇಡ್ ಅಂತ ಇದ್ದಿದ್ದು ಎಲ್ಲಿ ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಸೊ ಹಾಗೆಯೇ ಇವತ್ತು ಸ್ಟೂಡೆಂಟ್ಸ್ಗೆ ಏನಕ್ಕೆ ನೋ ಟ್ರೇಡ್ಸ್ ಅಂತ ಹೇಳಿದೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಸೊ ನಂದು ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಆರ್ಡರ್ಸು ಝೀರೋ, ಪೊಸಿಷನ್ಸ್ ಕೂಡ ಝೀರೋ, ಏನೂ ಇಲ್ಲ ಇವತ್ತು. ಸೊ ಹಾಗೆಯೇ ಒಂದೆರಡು ಸ್ಟ್ರೈಕ್ ಪ್ರೈಸ್ ಕೂಡ ಹಾಕ್ಕೊಂಡಿದ್ದೆ, ಕಾಲು ಪುಟ್ದು 2 ಸ್ಟ್ರೈಕ್ ಪ್ರೈಸ್ ಕೂಡ ಹಾಕ್ಕೊಂಡಿದ್ದೆ. ಏನಂದರೆ ಲೈಕ್ ಯಾವ ಸೈಡಿಗೆ ಮೂವ್ ಆಗುತ್ತೆ ಅದ್ರ ಪ್ರಕಾರ ಟ್ರೇಡ್ ಮಾಡೋಣ ಅಂತ. ಬಟ್ ಮಾರ್ಕೆಟಲ್ಲಿ ಯಾವಾಗ ಆಲ್ಮೋಸ್ಟ್ ಒಂದು ಸೈಡಲ್ಲಿ ನಿಂತ್ಕೊಳ್ತು. ಸೊ IV ಬಂದು ನಮಗೆ ಕೂಲ್ ಆಫ್ ಆಗ್ತಿರುತ್ತೆ. IV ಕೂಲ್ ಆಫ್ ಆಗ್ತಿದೆ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಟ್ರೇಡ್ಸ್ಗಳು ಸಿಗೋದಿಲ್ಲ. ಸೊ ಟ್ರೇಡ್ ಸಿಗಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಫೈಟ್ ಮಾಡ್ಕೊಂಡಂತೂ ಟ್ರೇಡ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಒಂದು ದಿನ ನೀವು ಫೈಟ್ ಮಾಡೋಕ್ಕೆ ಹೋಗಿ ಮತ್ತೆ ಇನ್ನೊಂದು ದಿನ ಅದ್ರದ್ದು ಮೈಂಡ್ಸೆಟ್ ಹಾಳಾಗೋದು ಬೇಡ. ಸೊ ಅದೇ ರೀಸನ್ಗೆ ಸೊ ಈಸಿ ಟ್ರೇಡ್ಸ್ಗಳ ದಿನ ಬರ್ತವೆ, ಅವತ್ತಿನ ದಿನ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರಾಯ್ತು. ಇವತ್ತಿನ ದಿನ ಏನಕ್ಕೆ ಟಫ್ ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಈ ಮಾರ್ಕೆಟ್ ಬಂದು ಲೈಕ್ ನಮಗೆ ಫ್ರೈಡೇ ಒಂದು ಒಳ್ಳೆ ಅಪ್ಸೈಡೆಡ್ ಮೂವ್ ಆಗಿತ್ತು, ಓಕೆನಾ. ಸೊ ಒಳ್ಳೆ ಅಪ್ಸೈಡೆಡ್ ಮೂವ್ನ ಕೊಟ್ಟಿತ್ತು. ನನ್ನ ಪ್ರಕಾರ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸಿಗೆ ಕೂಡ ಹೇಳಿದೆ, ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಓಪನ್ ಗ್ಯಾಪ್ ಅಪ್ ಓಪನ್, ವಿ ಕ್ಯಾನ್ ಲುಕ್ ಫಾರ್ ಎ ಬೈಯಿಂಗ್ ಸೈಡ್ ಟ್ರೇಡ್. ಫ್ಲಾಟಿಶು ಮತ್ತು ಗ್ಯಾಪ್ ಅಪ್ಪು ಈಸಿಯಾಗಿ ಬೈಯಿಂಗ್ ಸೈಡ್ ಟ್ರೇಡ್ ಸಿಗುತ್ತೆ. ನಾವು ಬೈಯಿಂಗ್ ಸೈಡ್ ಟ್ರೇಡ್ನ ಮಾಡೋಣ ಅಂತ. ಯಾವಾಗ ಮಾರ್ಕೆಟು ಗ್ಯಾಪ್ ಡೌನ್, ಅದು ನನಗೆ ಗ್ಯಾಪ್ ಡೌನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನು, ಈ ಥರ ಗ್ಯಾಪ್ ಡೌನ್. ಸಪೋಸ್ ಫ್ಲಾಟಿಶ್ ಓಪನ್ ಆಗಿ ಈ ಥರ ಗ್ಯಾಪ್ ಡೌನ್ ಬಂದಿದ್ದರೆ ವೆರಿ ಡಬ್ಲ್ಯೂ ಪ್ಯಾಟರ್ನ್, ಐ ಕ್ಯಾನ್ ಗೋ ವಿತ್ ಈಸಿ ಬೈಯಿಂಗ್ ಸೈಡ್ ಟ್ರೇಡ್. ಮಾರ್ಕೆಟ್ ಏನು ಮಾಡ್ತು, ಓಪನ್ ಆಗಿರೋದೇ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಗ್ಯಾಪ್ ಡೌನ್ ಓಪನ್ ಆದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಇಲ್ಲಿಂದ ಬೈ ಮಾಡ್ಕೊಂಡು ಹೋಗಿರೋರು ಇರ್ಬೋದು, ಇಲ್ಲಿಂದ ಬೈ ಹೋಗಿರೋರು ಇರ್ಬೋದು, ಎಲ್ಲೋ ಟ್ರ್ಯಾಪ್ ಆಗ್ತಾರೆ. ಸೊ ಟ್ರ್ಯಾಪ್ ಆಗ್ತಾರೆ ಹೊರತು ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಬರುತ್ತಾ, ಅದು ಕೂಡ ವೆಯ್ಟ್ ಮಾಡ್ತಿದ್ದೆ ನಾನು. ಏನಾದರೂ ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ನೋಡೋಣ. ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೆವೆಲ್, ನನ್ನ ಪ್ರಕಾರ ಲೈಕ್ ಈ ಲೆವೆಲಿಂದ ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್ಸ್ ಕ್ರಿಯೇಟ್ ಆಯಿತು ಅಂದರೆ ಮಾರ್ಕೆಟ್ ಸ್ಟಾರ್ಟ್ಸ್ ಮೇಕಿಂಗ್ ಲೋಯರ್ ಲೋ, ಕೆಳಗಡೆ ಹೋಗುತ್ತೆ ಅಂತ. ಮಾರ್ಕೆಟ್ ಏನು ಮಾಡ್ತು, ಮೊದಲ ಕ್ಯಾಂಡಲ್ಲೇ ಆಲ್ಮೋಸ್ಟ್ 100 160 ಟು 260 100 ಪಾಯಿಂಟ್ಸ್ ಕ್ಯಾಂಡಲು. ಸೊ 100 ಪಾಯಿಂಟ್ ಕ್ಯಾಂಡಲ್ಗೆ ಫಾಲೋ ಅಪ್ ಯಾವ ಕಡೆಗೆ ಬಂದಿದೆ, ಈ ಕಡೆಗೂ ಬಂದಿಲ್ಲ, ಈ ಕಡೆಗೂ ಬಂದಿಲ್ಲ. ಸೊ ಫಾಲೋ ಅಪ್ ಬಂತಲ್ವಾ ಇದು ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಬಂತಲ್ಲ, ಬ್ರೇಕೌಟ್ ಆಗ್ಬೋದಲ್ವ ಅಂತ. ಮಾರ್ಕೆಟ್ ಎಲ್ಲಿದೆ, ಎಕ್ಸಾಕ್ಟಾಗಿ ಲಾಸ್ಟ್ ಮೂಮೆಂಟ್ನ ಮಿಡಲಲ್ಲಿದೆ. ಸೊ ಈ ಮಿಡಲಲ್ಲಿದೆ ಅಂದಾಗ ನಾವು ಟ್ರೇಡ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ, ಈ ಥರ ಪ್ಲೇಸಲ್ಲಿ ಟ್ರೇಡ್ ಮಾಡೋದು. ಅದೇ ರೀಸನ್ಗೆ ಐ ಜಸ್ಟ್ ವೆಯ್ಟ್ ಮಾಡ್ತಲೇ ಇದ್ದೆ. ಮಾರ್ಕೆಟು ಚಲೋ ನನಗೇನಾದರೂ ಒಂದು ಒಳ್ಳೆ ಟ್ರೇಡ್ ಕೊಟ್ಟರೆ, ಡೆಫಿನೆಟಾಗಿ ಒಂದು ಉತ್ತಮ ಟ್ರೇಡ್ ಸಿಕ್ಕಿದ್ರೆ ಐ ಕ್ಯಾನ್ ಲುಕ್ ಫಾರ್ ಎ ಟ್ರೇಡ್ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ಅಗೇನ್ ಡೌನು, ಅಪ್ಸೈಡು, ಡೌನು. ಸೊ ನಾನು ಅಂದ್ಕೊಂಡೆ ಈ ಕ್ಯಾಂಡಲ್ಸ್ ಬರಬೇಕಾದ್ರೆ ಅಂದ್ಕೊಂಡೆ, ಇಫ್ ಇಟ್ ಈಸ್ ಬ್ರೇಕ್ಸ್ ವೆರಿ ಫಾಸ್ಟ್ ರಿಜೆಕ್ಷನ್, ಐ ಕ್ಯಾನ್ ಗೋ ವಿತ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ. ಯಾವಾಗ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇಟ್ ಇಸ್ ಕ್ಲಿಯರ್ ಕಟ್ ಮಾರ್ಕೆಟಲ್ಲಿ ಇವತ್ತು ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ, ಪ್ರೀಮಿಯಮ್ಸ್ ಕೂಲ್ ಆಗುತ್ತೆ. ಸೊ ಫಾಸ್ಟ್ ಮೂಮೆಂಟ್ ಆಗಿರೋ ಪ್ರೀಮಿಯಮ್ಸು ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ತುಂಬಾ ಫಾಸ್ಟ್ ಮೆಲ್ಟ್ ಕೂಡ ಆಗ್ತಿದೆ. ಸೊ ಇವಾಗ ನೀವು ಟ್ರೇಡ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ, ಓಕೆನಾ. ಸೊ ಅದೇ ರೀಸನ್ಗೆ ಸೊ ಮಾರ್ಕೆಟಲ್ಲಿ ಇವತ್ತು ಟ್ರೇಡಿಂಗ್ ತುಂಬಾ ಟಫ್ ಇದೆ. ಸೊ ಹಾಗಾಗಿ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳಿ, ಟ್ರೇಡ್ನೇ ಮಾಡ್ಲಿಕ್ಕೆ ಹೋಗ್ಬಿಡಿ. ಅದನ್ನೇ ನಾನು ಕೂಡ ಇವತ್ತು ಮಾಡಿದ್ದು. ಸೊ ಅದನ್ನೇ ನಾನು ನಿಮಗೆ ಕೂಡ ಹೇಳ್ತಿರೋದು. ಸೊ ನೋ ಟ್ರೇಡ್ಸ್ ಝೋನ್ ನಾಳೆ ಸಿಗುತ್ತೆ. ನಾಳೆಗೆ ನಿಮಗೆ ಈಸಿ ಟ್ರೇಡ್ಸ್ ಹೆಂಗೆ ಸಿಗುತ್ತೆ ಅನ್ನೋದು ಕೂಡ ಇವತ್ತೇ ಸ್ವಲ್ಪ ಟ್ರಿಕ್ಕಿಯಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನೋಡಿ. ಮಾರ್ಕೆಟು ಇಲ್ಲೇ ಕ್ಲೋಸ್ ಆಗುತ್ತೆ ಇವತ್ತು, ಐ ನೋ ದಟ್ ಇಲ್ಲೇ ಕ್ಲೋಸ್ ಆಗುತ್ತೆ. ಮಾರ್ಕೆಟ್ ನಾಳೆ ಇಲ್ಲಿ ಓಪನ್ ಆದ್ರೂ ಅಪ್ ಸೈಡಿಗೆ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಎ ಬೈಯಿಂಗ್ ಸೈಡ್ ಟ್ರೇಡ್. ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೂ ಡೌನ್ ಸೈಡಿಗೆ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಸೊ ಎರಡರಲ್ಲಿ ಒಂದು ಸಿಗುತ್ತೆ. ಫ್ಲಾಟಿಶ್ ಓಪನ್ ಆದರೂ ಕೂಡ, ನಾಳೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೂ ಕೂಡ ಬ್ರೇಕ್ಸ್ ಇಟ್ ವಿಲ್ ಗೋ ಅಪ್ ಸೈಡ್, ಬ್ರೇಕ್ಸ್ ಇಟ್ ವಿಲ್ ಗೋ ಡೌನ್ ಸೈಡ್. ಸೊ ಎರಡರಲ್ಲಿ ಯಾವ ಸಿನಾರಿಯೋಗೆ ಬಂದ್ರೂ ನಮಗೆ ನಾಳೆ ಈಸಿ ಟ್ರೇಡ್ ಸಿಗುತ್ತೆ. ಸೊ ಇವತ್ತಿನ ದಿನ ಟಫ್ ಡೇ ಆಗಿದ್ದ ದಿನ. ಸೊ ಟಫ್ ಡೇ ಏನಕ್ಕಾಯಿತು ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಟು ಗ್ಯಾಪ್ ಅಪ್, ವೆರಿ ಗುಡ್ ಟ್ರೇಡು. ಗ್ಯಾಪ್ ಡೌನ್ ಇದರಿಂದ ಕೆಳಗಡೆ ವೆರಿ ಗುಡ್ ಟ್ರೇಡ್ ಇತ್ತು. ಅದೇ ನಿಮಗೆ ಬ್ಯಾಂಕ್ ನಿಫ್ಟಿ ನೋಡಿದರೆ, ಬ್ಯಾಂಕ್ ನಿಫ್ಟಿ ಈಸಿ ಇತ್ತು ಇವತ್ತು, ಓಕೆನಾ. ಸೊ ಬ್ಯಾಂಕ್ ನಿಫ್ಟಿಲಿ ನಾವು ಟ್ರೇಡ್ ಮಾಡ್ತಿಲ್ಲ ಗೊತ್ತು ನನಗೆ, ಬಟ್ ಸ್ಟಿಲ್ ಬ್ಯಾಂಕ್ ನಿಫ್ಟಿ ಇವತ್ತು ನಿಮಗೆ ತುಂಬ ಈಸಿಯೆಸ್ಟ್ ವೇ ಆಫ್ ಟ್ರೇಡಿಂಗ್, ಓಕೆನಾ. ಯಾಕೆ ಈಸಿಯೆಸ್ಟ್ ವೇ ಆಫ್ ಟ್ರೇಡಿಂಗ್ ಅಂದರೆ, ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಏನು ಮಾಡಿತ್ತು,
ಈಸಿಯಾಗಿ ವೆರಿ ಫಾಸ್ಟ್ ಅಪ್ಸೈಡ್ ಹೋಗಿತ್ತಲ್ಲ, ಅದ್ರದ್ದು ಆಲ್ಮೋಸ್ಟ್ ಕ್ಲೋಸಿಂಗ್ ಪ್ರೈಸ್ ಲೆವೆಲ್ ಬೆಳಗ್ಗೆ ಓಪನಿಂಗ್ ಪ್ರೈಸ್ ಏನಿತ್ತಲ್ಲ ಅಲ್ಲಿ ತನಕ ಬಂದಿತ್ತು. ಸೊ ನನಗೆ ಈಸಿ ಟ್ರೇಡ್ ಅಂದರೆ ಐ ಕ್ಯಾನ್ ಟೇಕ್ ಇಟ್, ಇಲ್ಲೇ ನನಗೆ ಇಷ್ಟರಲ್ಲೇ ಟ್ರೇಡೇ ಮುಗಿದೋಗಿರೋದು. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಅಪ್ರೋಚ್ ಮಾಡಿದ್ರೆ ಕೆಳಗಡೆ ಬರಲೇಬೇಕು ಅಂತ. ತುಂಬ ವರ್ಸ್ಟ್ ಕಂಡೀಷನ್ ಹೋಗಿದ್ರು ಮಾರ್ಕೆಟು ನಿಮಗೆ ಇಲ್ಲಿಂದ ಅಗೇನ್ ಮಾರ್ಕೆಟ್ ಸೆಲ್ ಆಫ್ ಬರುತ್ತೆ ಅಂತ ಗೊತ್ತು. ಏನಕ್ಕೆ? ಮಾರ್ಕೆಟ್ ಆಲ್ರೆಡಿ ಇಷ್ಟು ದೂರ ಹೋಗಿರೋದು, ಟ್ರಾವೆಲ್ ಮಾಡಿದೆ. ಅಗೇನ್ ಇಷ್ಟು ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಎನಿ ಬಿಗ್ ನ್ಯೂಸ್ ಬರಬೇಕು. ಆ ಬಿಗ್ ನ್ಯೂಸ್ ಇಲ್ಲಾಂದರೆ ಮಾರ್ಕೆಟ್ ಹೋಗೋದಿಲ್ಲ. ಸೊ ಬಟ್ ನಿಫ್ಟಿ ಹಂಗಿಲ್ಲ, ನಿಫ್ಟಿ ಸ್ಟಕಪ್ ಇದೆ ಯಾರು, ನಿಫ್ಟಿ ಎಕ್ಸಾಕ್ಟ್ ಸ್ಟಕಪ್ ಸೆಂಟ್ರಲ್ ಸಿಗಾಕೊಂಡಿದೆ. ಸೆಂಟ್ರಲ್ ಸಿಗಾಕೊಂಡಿದ್ದಾಗ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ ನಿಫ್ಟಿಯಲ್ಲಿ? ಸೊ ನಿಫ್ಟಿ ಆ ಥರ ಓಪನ್ ಆಗಿದೆಯಾ? ನಿಫ್ಟಿ ಇಲ್ಲ. ನಿಫ್ಟಿ ನಮಗೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಮಿಡಲಲ್ಲಿ ಸ್ಟಕಪ್ ಇದೆ. ಇಲ್ಲಿ ನಿಮಗೆ ಯಾವ ಟ್ರೇಡ್ನು ಮಾಡೋಕ್ಕೆ ಬಿಡಲ್ಲ, ಅದು ಈ ಕಡೆಗೂ ಮಾಡೋಕ್ಕೆ ಬಿಡಲ್ಲ, ಈ ಕಡೆಗೂ ಮಾಡೋಕ್ಕೆ ಬಿಡಲ್ಲ. ಅದೇ ನನಗೆ ಇಲ್ಲಿ ಓಪನ್ ಇದ್ದಿದ್ರೆ ಮಾರ್ಕೆಟಲ್ಲಿ ಈಸಿ ಡೇ ಡನ್ ಫಾರ್ ದ ಡೇ, ಇಲ್ಲಿ ಓಪನ್ ಇದ್ದಿದ್ರು ಈಸಿ ಡೇ ಡನ್ ಫಾರ್ ದ ಡೇ. ಮಾರ್ಕೆಟು ಒಂದು ಪ್ಲೇಸಲ್ಲಿ ತಗಲಾಕೊಂಡಿದೆ. ಈ ತಗಲಾಕೊಂಡಿರೋ ಪ್ಲೇಸಲ್ಲಿ ಟ್ರೇಡ್ ಮಾಡೋಕ್ಕೆ ಹೋದರೆ ನೀವು ತಗಲಾಕೊಳ್ತೀರ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಇವತ್ತಿನ ದಿನನ ಬಿಟ್ಬಿಡಿ. ಸೊ ನೋ ಪ್ರಾಬ್ಲಮ್ಸ್. ಈ ವೀಕ್ಲಿ 5 ದಿನದಲ್ಲಿ ನಾವು 4 ದಿನ ಪ್ರಾಫಿಟಬಲ್ ಮಾಡ್ಕೊಂಡ್ರು ತಿಂಗಳಿಗೆ ಆರಾಮ್ಸೆ 1.5 ಲಕ್ಷ 2 ಲಕ್ಷ ದುಡ್ಕೊಬೋದು. ಸೊ ಆ ಮೈಂಡ್ಸೆಟ್ ಫೋಕಸ್ ಮಾಡಿ. ಸೊ ಅದೇ ರೀಸನ್ಗೆ ಏನಕ್ಕೆ ನಾನು ಇತ್ತೀಚೆಗೆ ಸ್ವಲ್ಪ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ಸ್ಗಳನ್ನ ಅವಾಯ್ಡ್ ಮಾಡ್ತೀನಿ ಅಂದರೆ ಪ್ರಾಪರ್ ಸೆಟಪ್ ಇದ್ದಿನ ಮಾತ್ರ ಟ್ರೇಡ್ ಮಾಡ್ತೀನಿ, ಫೋರ್ಸಿಬಲ್ ಟ್ರೇಡಿಂಗ್ ಮಾಡ್ತಾ ಇಲ್ಲ. ಬಿಕಾಸ್ ಐ ಆಮ್ ಫೋಕಸಿಂಗ್ ಆನ್ ಸಮ್ ಫಾರೆಕ್ಸ್ ಟ್ರೇಡಿಂಗ್ಸಲ್ಲಿ ಫೋಕಸಿಂಗ್ ಜಾಸ್ತಿ ಇದ್ದೀನಿ. ಸೊ ಹಾಗಾಗಿ ಫಾರೆಕ್ಸ್ ಟ್ರೇಡಿಂಗಲ್ಲಿ ನಾನು ಟ್ರೇಡ್ಸ್ಗಳು ನಿಮಗೆಲ್ಲ ಸದ್ಯಕ್ಕೆ ತೋರಿಸೋದಿಲ್ಲ. ನಾನು ಟೈಮ್ ಬರುತ್ತೆ ಅವಾಗ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಲೈಕ್ ಇವತ್ತು ಗೋಲ್ಡ್ ಕೂಡ ಅಷ್ಟೇ, ಗೋಲ್ಡಲ್ಲಿ ಒಂದು ಈಸಿ ಟ್ರೇಡ್ಸ್ ಇತ್ತು ನನಗೆ. ಆ್ಯಕ್ಚುಲಿ ಗೋಲ್ಡು ಲೈಕ್ ಬೆಳಿಗ್ಗೆ ನಾನು ಟ್ರೇಡ್ ಮಾಡಿಲ್ಲ ಗೋಲ್ಡಲ್ಲಿ, ಸಮ್ ಲೇಟ್ ಆಯಿತು ಬಿಕಾಸ್ ಇಂಡಿಯನ್ ಮಾರ್ಕೆಟ್ ನೋಡ್ತಾ ಇದ್ದೆ. ಸೊ ಈಸಿ ಟ್ರೇಡ್ ಅನ್ನೋದಿತ್ತು ಗೋಲ್ಡಲ್ಲಿ. ಏನಂದರೆ ಗೋಲ್ಡು ಆಲ್ರೆಡಿ ಮಾರ್ಕೆಟು ಒಂದು ಅಪ್ಸೈಡೆಡ್ ರಿವರ್ಸಲ್ ಆಗಿತ್ತು, ವೆರಿ ಶಾರ್ಪ್ ಕ್ಯಾಂಡಲ್ ರಿವರ್ಸಲ್ ಆಗಿತ್ತು. ಗೋಲ್ಡು ವರ್ಕ್ ಆಗೋದು ಇಂಡಿಯನ್ ನಿಫ್ಟಿ 50 ವರ್ಕ್ ಆಗೋದು ತುಂಬಾ ಡಿಫ್ರೆನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಗೋಲ್ಡ್ಗೂ ನಿಫ್ಟಿ 50ಗೂ ತುಂಬ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ತುಂಬ ಸಲ ಹೇಳ್ತೀನಿ ನಾನು ನಿಮಗೆ, ಅದನ್ನು ನೀವು ನೆನ್ಪಿಟ್ಕೊಂಡಿರಬೇಕು ಯಾವಾಗಲೂ ಅಷ್ಟೇ. ಬಿಕಾಸ್ ಗೋಲ್ಡ್ ಬಂದು ರನ್ ಆಗೋದೇ ವೇನೇ ಬೇರೆ, ಫಾರೆಕ್ಸ್ ಮಾರ್ಕೆಟ್ ಮೈಂಡ್ಸೆಟ್ಟೇ ಬೇರೆ, ನಿಫ್ಟಿ 50 ಮೈಂಡ್ಸೆಟ್ಟೇ ಬೇರೆ. ಬಿಕಾಸ್ ನಿಫ್ಟಿ 50 ಮೈಂಡ್ಸೆಟ್ಟಲ್ಲಿ ಆಪ್ಷನ್ಸಲ್ಲಿ ನಾವು ಫೈಟ್ ಮಾಡಿ ಟ್ರೇಡ್ ಮಾಡ್ತಿರ್ತೀವಿ. ಗೋಲ್ಡ್ ಹಂಗಲ್ಲ, ಗೋಲ್ಡಲ್ಲಿ ನೀವು ಹೋಲ್ಡ್ ಮಾಡಿಟ್ಟರು ಕೂಡ ನಿಮಗೆ ದುಡ್ಡಾಗುತ್ತೆ. ಹಾಗಾಗಿನೇ ಗೋಲ್ಡಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಆರಾಮ್ಸೆ ಪೇಷನ್ಸಿಂದ ನಿಮ್ಮ ಟ್ರೇಡ್ಸ್ಗಳನ್ನ ನೀವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಕೂತ್ಕೊಬೋದು. ನಿಫ್ಟಿ 50 ಹಂಗಲ್ಲ, ನೀವು ಹೋಲ್ಡ್ ಮಾಡಿ ನಿಲ್ಲೋಂಗಿಲ್ಲ, ಸ್ವಲ್ಪ ದೂರ ನೋಡಬೇಕು ಮತ್ತು ಬಾಗ್ ಮೇಲ್ಕ ಬಾಗ್ ಅನ್ಬೇಕು. ಅದೇ ರೀಸನ್ಗೆ ಚಲೋ ನೋಡೋಣ ಏನೇನಾಗುತ್ತೆ ಅಂತ. ಲೆಟ್ಸ್ ಸಿ ಇಟ್ ಆನ್ ಟುಮಾರೋ. ಥ್ಯಾಂಕ್ ಯು ಆಲ್.